ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಶಿವು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡವೇ ಉಸಿರು, ಕನ್ನಡವೇ ಹಸಿರು. ಜೈ ಭುವನೇಶ್ವರಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡ ರಾಜ್ಯೋತ್ಸವದ ಜೊತೆಗೆ ಅಂದ್ರೆ ನಿನ್ನೆನೇ ಆಗಿದೆ, ಬಟ್ ಈ ನವೆಂಬರ್ ತಿಂಗಳು ಪೂರ್ತಿ ಕೂಡ ಕನ್ನಡ ರಾಜ್ಯೋತ್ಸವ ಇರುತ್ತೆ. ಹಾಗೆ ಇವತ್ತು ತುಳಸಿ ಹಬ್ಬ ಕೂಡ, ತುಳಸಿ ಹಬ್ಬದ ಕೂಡ ಹಾರ್ದಿಕ ಶುಭಾಶಯಗಳು. ಜೊತೆನಲ್ಲಿ ಇವತ್ತು ನಮ್ದೊಂದು ಸ್ಪೆಷಲ್ ದಿನ. ಇವತ್ತು ಏನೋ ಒಂದು ತಗೊಳ್ಬೇಕು ಅಂತ ಬಂದಿದ್ದೀವಿ ಇವತ್ತು. ನಾವು ಇವತ್ತು ರಾಯಲ್ ಎನ್ಫೀಲ್ಡ್ ಶೋರೂಮ್ ಅಲ್ಲಿ ಇದೀವಿ. ಇದು ಬಂದು ತುಮಕೂರಲ್ಲಿ SSIT ಕಾಲೇಜ್ ಪಕ್ಕನೇ ಇದೆ. ಇವತ್ತು ಶಿವುಗೆ ಸ್ಪೆಷಲ್ ಡೇ. ತುಂಬಾ ದಿನದಿಂದ ಈ ಒಂದು ಡೇಗೆ ವೆಯ್ಟ್ ಮಾಡ್ತಾ ಇದ್ರು ಅವರು. ಅದೇನು ಅಂತ ಈಗ ನಿಮ್ಗೆ ಗೊತ್ತಾಗುತ್ತೆ. ರಿವೀಲ್ ಮಾಡ್ತೀವಿ. ಹಾ. So here it is, Royal Enfield Meteor 350 marine blue color. How happy are you, Shivu? ತುಂಬಾ ಖುಷಿ. ನಾನು ಬೈಕ್ ತಗೊಂಡಿದ್ದು ರಾಯಲ್ ಎನ್ಫೀಲ್ಡ್ ಮೀಟಿಯರ್ 350 ಸ್ಟೆಲ್ಲರ್ ಮೆರೈನ್ ಬ್ಲೂ ಕಲರ್. ಇದು ಬಂದು ನಾವು ತಗೊಂಡಿದ್ದು ಭಗವತಿ ಮೋಟರ್ಸ್ ತುಮಕೂರು ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ. SSIT ಕಾಲೇಜ್ ಇದೆಯಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ ಇದೆ ಈ ರಾಯಲ್ ಎನ್ಫೀಲ್ಡ್ ಶೋರೂಮ್. ಸೊ ಇಲ್ಲಿ ನಾವು ತಗೊಂಡಿರೋದು. ನನ್ಗೆ ಅಸಿಸ್ಟ್ ಮಾಡಿದ್ದು ಇಲ್ಲಿ ಅಜಯ್ ಅವರು. ಅಜಯ್ ಅವರು ತುಂಬಾನೇ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ತುಂಬಾ ಅಸಿಸ್ಟ್ ಎಲ್ಲ ಕರೆಕ್ಟ್ ಮಾಡಿದ್ರು. ಬೈಕ್ ತೊಗೊಂಡ್ಬೇಕಾದ್ರೆ ಏನೇನ್ ಬೇಕು ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಅವರೇ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಅಜಯ್ ಅವರು ಕೂಡ ನಮ್ಮ ಕಡೆಯಿಂದ ಒಂದು ಥಮ್ಸ್ ಅಪ್. ಥ್ಯಾಂಕ್ ಯು ಅಜಯ್. ಶಿವು ಹೆಲ್ಮೆಟ್ ರಾಯಲ್ ಎನ್ಫೀಲ್ಡ್ ಅಪ್ಪಾಜಿನ ಕೊರಿ. ಶಿವು ಅವರು ಬೈಕ್ ತಗೊಂಡು ಅವ್ರ ಅಪ್ಪಾಜಿ ಜೊತೆ ಒಂದು ರೌಂಡ್ ಹೋಗಿ ಬಂದರು. ಸೊ ಎಲ್ಲ ಗಂಡ್ಮಕ್ಳಿಗೂ ಬೈಕ್ ತೊಗೊಂಡ್ಮೇಲೆ ಅವ್ರ ಅಪ್ಪ ಅಮ್ಮನ ಕೂರಿಸ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರ ಕನಸಾಗಿರುತ್ತೆ. ಸೊ ಶಿವುಗೂ ಅದೇ ಥರ ತುಂಬ ಪ್ರೌಡ್ ಫೀಲ್ ಮಾಡ್ತಾಯಿದ್ರು. ನಾವು ಬೈಕ್ ತೊಗೊಂಡು ಫಸ್ಟ್ ಬಂದಿದ್ದೆ ಮನೆ ಹತ್ರ ಬಂದು ಇಲ್ಲಿ ನಮ್ಮ ಅಮ್ಮ ಪೂಜೆ ಮಾಡ್ತಾಯಿದ್ರು. ಇದಾದಮೇಲೆ ನಾವು ದೇವರಸಳ್ಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇದೆಲ್ಲ ಆದಮೇಲೆ ಮತ್ತೆ ನಾವು ಹೊಸ ಬೈಕ್ ತೊಗೊಂಡಿದ್ದಕ್ಕೆ ನಮ್ಮ ಮನೆ ದೇವರಾದ ದೇವರ ಹೊಸಳ್ಳಿ ವೀರಭದ್ರ ಸ್ವಾಮಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆಲ್ರೆಡಿ ಟೈಮ್ ಸಂಜೆ ಆಗಿಬಿಟ್ಟಿತ್ತು, ಆದರೂ ಪರವಾಗಿಲ್ಲ ಮನೆ ದೇವ್ರು ಫಸ್ಟ್ ಅಂತ ಹೇಳಿಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದಾಗ 5 ಗಂಟೆ ಆಗಿತ್ತು. ಸೊ ಇವತ್ತು ತುಳಸಿ ಹಬ್ಬ ಬೇರೆ ಇದ್ದಿದ್ದರಿಂದ ಎಲ್ಲ ಕೆಲಸ ತುಂಬ ಗಡಿಬಿಡಿ ಆಗೋಯಿತು. ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಬಿಕಾ ಶಿವು ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಧನ್ಯವಾದಗಳು.